ಬನ್ನಿ ನಿಮ್ಮೆಲ್ಲರನ್ನು ಇನ್ನೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದಲ್ಲ ಎರಡು ದೇವಸ್ಥಾನಗಳ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಮೀನಾಕ್ಷಿ ಅಮ್ಮನವ್ರ ದೇವಸ್ಥಾನ, ಮತ್ತೊಂದು ಆದಿಚುಂಚನಗಿರಿ ಮಠದಲ್ಲಿರುವಂಥ ದೇವಸ್ಥಾನ. ಬನ್ನಿ ಹೋಗೋಣ. ಹೇಗೆಲ್ಲ ಇರುತ್ತೆ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡ್ದಲೇ ನೋಡಿ, ಎಂಜಾಯ್ ಮಾಡ್ತೀರಾ, ಪ್ರತಿ ದೇವರುಗಳ ದರ್ಶನ ಕೂಡ ಮಾಡ್ತೀರಾ ಅಂತ ಹೇಳ್ತಾ, ನಿಮ್ಮೆಲ್ಲರ ಆಸೆಗಳು ಆಕಾಂಕ್ಷೆಗಳು ಎಲ್ಲನೂ ಈಡೇರಲಿ ಅಂತ ಆ ಭಗವಂತನಲ್ಲಿ ನಾನು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೀನಿ. ಹ್ಯಾಪಿ ಬರ್ತ್ಡೇ. ವೆಲ್ಕಮ್ ಬ್ಯಾಕ್ ಟು ದೀಪರಾಯ್ಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಹಾಯ್ ಹೇಳಿ ಗೀತಾ. ಸೊ ನಾವಿವತ್ತು ಬೆಳಗ್ಗೆ ಬಂದಿರೋದು ಮೀನಾಕ್ಷಿ ಅಮ್ಮನವ್ರ ಟೆಂಪಲ್ಗೆ ಬಂದಿದ್ದೀವಿ. ಮೀನಾಕ್ಷಿ ಮಾಲ್ ಅಂತ ಎಲ್ಲ ಕೇಳಿದ್ದೀರಲ್ಲ, ಸೊ ಅವ್ರ ಅಪೋಸಿಟಲ್ಲಿ ಇರುವಂಥ ದೇವಸ್ಥಾನ. ಮೀನಾಕ್ಷಿ ಅಮ್ಮನ ದೇವಸ್ಥಾನ ಇರೋದಕ್ಕೆ ಆ ಮಾಲಿಗೆ ಮೀನಾಕ್ಷಿ ಮಾಲ್ ಅಂತ ಹೆಸರಿಟ್ಟಿರೋದು ಅಲ್ವಾ. ಹಾಂ, ಸೊ ಇಲ್ಲಿ ನಮಗೂ ತುಂಬ ಆಸೆ ಇತ್ತು. ಸೊ ಗರ್ಭಗುಡಿలో ದೇವ್ರನ್ನ ತೋರಿಸ್ಬೇಕು ನಿಮ್ಮೆಲ್ಲರಿಗೂ, ಅಂದರೆ ದರ್ಶನ ಮಾಡಿಸ್ಬೇಕು ಅಂತ. ಬಟ್ ಇಲ್ಲಿರೋ ಸೆಕ್ಯೂರಿಟಿ ತುಂಬಾ ತೊಂದರೆ ಕೊಡ್ತಿದ್ದಾರೆ ನಮಗೆ. ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತೊಗೊಳಂಗಿಲ್ಲ ಅಂತ. ಸರಿ ಪರವಾಗಿಲ್ಲ, ಅವ್ರದ್ದು ರೂಲ್ಸು. ಅದೇ ಸುತ್ತಮುತ್ತನೂ ತೆಗಿಯೋಂಗಿಲ್ಲ ಅಂತಿದ್ರು. ಬಟ್ ಹೇಗೋ ಕದ್ದು ಮುಚ್ಚಿ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀವಿ, ನಾವು ಕಷ್ಟಪಟ್ಟಿದ್ದೀವಿ. ಸೊ ಎಂಟ್ರೆನ್ಸಿಗೆ ಬಂದಿದ್ದೀವಿ ನಾವು ಈಗ ಒಳಗಡೆ. ಸೊ ನಾವು ಇಲ್ಲಿಗೆ ಬಂದಿರೋದು ಅಂತಂದರೆ ಮೀನಾಕ್ಷಿ ಟೆಂಪಲ್, ಮೀನಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಎಲ್ಲನೂ. ಸೊ ಸುತ್ತಮುತ್ತ ಹೀಗಿದೆ ದೇವಸ್ಥಾನ. ಸೊ ಹೇಗಾಯಿತು ಗೀತಾ ದೇವ್ರ ದರ್ಶನ? ತುಂಬಾ ಚೆನ್ನಾಗಾಯಿತು. ಮೀನಾಕ್ಷಿ ಅಮ್ಮನವ್ರು ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಶಿವಲಿಂಗ ಹೆಸರು ಏನಿತ್ತು ಹೇಳಿ? ಏನೋ ಇತ್ತು ಹೆಸರು, ಬಟ್ ಶಿವಲಿಂಗ ಇದೆ. ಬಟ್ ಶಿವಲಿಂಗ ಇನ್ನೊಂದು ಹೆಸರು ಇದೆ, ಡಿಫ್ರೆಂಟಾಗಿದೆ ಹೆಸರು. ಅದಾದಮೇಲೆ ಗಣೇಶ, ಲಕ್ಷ್ಮೀ, ಸುಬ್ರಹ್ಮಣ್ಯ ಸ್ವಾಮಿ, ಲಕ್ಷ್ಮೀ ಅಮ್ಮ, ಮತ್ತು ಗಜಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಅದಾದಮೇಲೆ ಭೈರವೇಶ್ವರ, ಪದ್ಮಾವತಿ ಅಮ್ಮ, ಸಾಕಷ್ಟು. ಇಲ್ಲಿ ಯಾರ್ಯಾರೆಲ್ಲ ಬಂದಿರ್ತೀರ ಮೀನಾಕ್ಷಿ ಅಮ್ಮ ದೇವಸ್ಥಾನಕ್ಕೆ ಅವರಿಗೆಲ್ಲ ಗೊತ್ತಿರುತ್ತೆ. ಯಾರ್ಯಾರೆಲ್ಲ ಬಂದಿಲ್ಲ ಒಂದು ಸತಿ ಬನ್ನಿ, ತುಂಬಾ ಚೆನ್ನಾಗಿದೆ. ಅಂದರೆ ಸರೌಂಡಿಂಗ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಪ್ರಶಾಂತವಾಗಿದೆ, ಚೆನ್ನಾಗಿದೆ. ಆದರೆ ಇಲ್ಲಿ ತುಂಬ ಬಿಸಿಲು. ಏನಕ್ಕೆ ಅಂತಂದರೆ ಅಷ್ಟು ಮರ ಎಲ್ಲ ಇಲ್ಲ, ಆ ಸೈಡ್ ಇದೆ ಕಾಂಪೌಂಡ್ ಆ ಕಡೆ. ಸೊ ಅದಕ್ಕೆ ಸ್ವಲ್ಪ ಗಾಳಿ ಬೀಸ್ತಿರುತ್ತೆ. ಅದು ಬಿಟ್ಟು ಕಾಂಪೌಂಡ್ ಫುಲ್ಲು ಬಿಸಿಲು ಇರುತ್ತೆ, ಚೆನ್ನಾಗಿದೆ. ಆದರೆ ಚಿಕ್ಕ ಮಕ್ಕಳು ಬಂದು ಆಟ ಆಡ್ಕೊಂಡಿರ್ಬೋದು. ಥ್ಯಾಂಕ್ ಗಾಡ್. ಆ್ಯಕ್ಚುಲಿ ಇಲ್ಲೂ ಏನೋ ಕ್ಯೂ ಸಿಸ್ಟಮ್ ಅಂತ ಏನೇನೋ ಹಾಕ್ತಾರಲ್ಲ, ಅದು ಬ್ಯಾರಿಗೇಡ್ ಥರ ಹಂಗೆ ಹಾಕಿಲ್ಲ, ಹಾಕೋದು ಬೇಡ. ಹಾಕಿದ್ರೆ ದೇವಸ್ಥಾನ ತುಂಬ ಚಿಕ್ಕದು ಅನಿಸ್ಬಿಡುತ್ತೆ. ಸೊ ಹೀಗಿತ್ತು. ಅದಾದಮೇಲೆ ನಮಗೆ ನೋಡಿ ಕೇಸರಿ ಬಾತ್ ಪ್ರಸಾದ ಸಿಕ್ಕಿದೆ, ಮತ್ತು ಚಿತ್ರಾನ್ನ. ಸೊ ಪ್ರಸಾದ ತಿಂದ್ಬಿಟ್ಟು ನಾವು ಹೊರಡ್ತೀವಿ. ನೋಡೋಣ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಏನೂ ಮಾಡಿಲ್ಲ. ಸೊ ದೇವಸ್ಥಾನನೇ ಪ್ಲ್ಯಾನ್ ಆಗಿತ್ತು ನಮ್ಮದು. ಬೆಳಗ್ಗೆ ಮೀನಾಕ್ಷಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಫ್ರೈಡೇ ಬಂದಿದ್ದೀವಿ. ಫ್ರೈಡೇ ಅಮ್ಮನವ್ರ ದರ್ಶನವೂ ಆಯಿತು. ಸೊ ನಮ್ಮೊಟ್ಟಿಗೆ ನಿಮಗೂ ಕೂಡ ದೇವ್ರ ದರ್ಶನ ಆಯಿತು ಅಂತ ಭಾವಿಸ್ತೀವಿ. ಓಕೆ, ಮತ್ತೆ ನೋಡೋಣ, ಏನಾದರೂ ತಲೆಗೆ ಬಂದ ಪ್ಲ್ಯಾನ್ಸು ನೋಡೋಣ. ಸೊ ಮೀನಾಕ್ಷಿ ದೇವಸ್ಥಾನದಲ್ಲಿ ಇವತ್ತು ಚಿತ್ರಾನ್ನ ಮತ್ತು ಕೇಸರಿ ಬಾತು. ಸೊ ಇದೆ ಪ್ರಸಾದ. ಅದಾದಮೇಲೆ ಹೀಗಿತ್ತು ಇವತ್ತಿನ ದಿನ. ಸೊ ಮೀನಾಕ್ಷಿ ಅಮ್ಮನವ್ರ ದೇವಸ್ಥಾನ ಮುಗಿಸ್ಕೊಂಡು ನಾವಿಲ್ಲಿ ಏನು ದೇವಸ್ಥಾನ ನನಗೆ ಗವಿಗಂಗಾದೇಶ ಹೇಳಿ ಅದೇ ಬರುತ್ತೆ ಬಾಯಿಗೆ. ಹಾಂ, ಓಕೆ. ಸೊ ನಾವು ಮೀನಾಕ್ಷಿ ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಹಾಗೆ ಹೋಗ್ತೀವಿ ನೋಡಿ, ಗೀತಾ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಬಂದಿರೋದು ನೋಡಿದೆ ಆದಿಚುಂಚನಗಿರಿ ಮಠಕ್ಕೆ ಬಂದಿದ್ದೀವಿ. ಇಲ್ಲಿ ಹುಳಿ ಮಾವಲಿರೋದು. ಸೊ ಬಂದಿದ್ದ ತಕ್ಷಣ ಇಲ್ಲಿ ನವಗ್ರಹ ಇದೆ ಮತ್ತು ಒಳಗಡೆ ಗಣೇಶ. ಆದಿಚುಂಚನಗಿರಿ ಮಠದಲ್ಲಿ ಎಂಟ್ರೆನ್ಸ್ ಅಲ್ಲೇ ನಮಗೆ ಗಣೇಶನ
ಗರ್ಭಗುಡಿ ಸಿಗುತ್ತೆ. ಸೊ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಗಣೇಶನ ದೇವಾಲಯ ಒಳಗಡೆನೆ ಎಂಟ್ರೆನ್ಸಿಗೇನೆ ನಮಗೆ ನವಗ್ರಹ ಪ್ರದಕ್ಷಿಣೆ ಮಾಡುವಂಥ ಚಾನ್ಸ್ ಸಿಗುತ್ತೆ. ಸೊ ನವಗ್ರಹ ಎಷ್ಟು ಸುಂದರವಾಗಿ ಅವ್ರು ಕಟ್ಟಿದ್ದಾರೆ ಅಲ್ವಾ. ಸೊ ಗಣೇಶನ ಮೂರ್ತಿನೂ ಕೂಡ ವಿಭಿನ್ನವಾಗಿ ಇದೆ, ತುಂಬಾ ಸುಂದರವಾಗಿದೆ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಮತ್ತು ಅಲ್ಲಿ ಇಷ್ಟು ಸೈಲೆಂಟಾಗಿತ್ತು ಅಂದರೆ ಇವತ್ತಿನ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಜನ ಅಷ್ಟು ಇರಲೇ ಇಲ್ಲ. ಸುತ್ತಮುತ್ತ ತಿರುಗಿ ನೋಡಿದ್ರೆ ನಾವಿಬ್ಬರೇ ಇದ್ವಿ. ಸೊ ಇಲ್ಲಿ ನವಗ್ರಹ ಪ್ರದಕ್ಷಿಣೆ ಮಾಡ್ಕೊತ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊತ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಯಾವಾಗಲೂ ಬರಬೇಕು ಅಂತ ಅನಿಸೋವಂಥ ಸ್ಥಳ ಅಂತ ಹೇಳ್ಬೋದು. ಈ ದೇವಾಲಯ ಕೂಡ ಬೆಟ್ಟ ಗುಡ್ಡಗಳ ಮೇಲಾಗಿರೋದು. ಇದು ಕೇವ್ ಟೆಂಪಲ್ ಅಂತಲೇ ಹೇಳ್ತಾರೆ. ಸೊ ಒಳಗಡೆ ಬಗ್ಕೊಂಡು ಹೋಗಬೇಕು ನಾವು. ತೀರಾ ಬಗ್ಬೇಕಂತಿಲ್ಲ, ಇದು ಫುಲ್ ಬಂಡೆಗಳೆಲ್ಲ ಇತ್ತು ಮುಂಚೆ, ಆದರೆ ಇವಾಗ ಟೈಲ್ಸ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಕಂಫರ್ಟೇಬಲಾಗಿ ಮಾಡಿದ್ದಾರೆ. ಬಟ್ ಆ ಬಂಡೆಗಳಿರೋ ಫೀಲೇ ಬೇರೆ ಆಗವ. ಸೊ ಚೆನ್ನಾಗಿರುತ್ತೆ ಹಾಗೇನೆ. ಬಟ್ ನೋಡೋಣ ಬನ್ನಿ. ಇಲ್ಲಿ ಅಶ್ವತ್ಥ ವೃಕ್ಷ ಇದೆ. ಸೊ ಇಲ್ಲಿ ಸಿಟ್ಟಿಂಗು ಚೆನ್ನಾಗಿದೆ, ನೀವು ನೋಡ್ಬೋದು ಎಷ್ಟು ಪ್ರಶಾಂತವಾಗಿ ಇದೆ ವಾತಾವರಣ. ಹೇಗಿದೆ ಗೀತಾ ದೇವಸ್ಥಾನ? ಫಸ್ಟ್ ಟೈಮಾ ಬಂದಿದ್ದೀರಾ? ಫಸ್ಟ್ ಟೈಮ್. ಸ್ವಲ್ಪ ಜೋರಾಗಿ ಹೇಳ್ಬೇಕು, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಇವತ್ತು ಗೀತನ ಔಟ್ಫಿಟ್ ನೋಡಿ, ಸೊ ಸಖತ್ತಾಗಿದೆ ಗೀತಾ ಡ್ರೆಸ್ಸು. ಕಟ್ಟಿಲ್ಲ, ಅದು ಹಾಕ್ತೀನಿ. ಈ ಗಾಳಿಗೆ ಎಲೆ ಚೆನ್ನಾಗಿ ಬೀಳ್ತಾ ಇದೆ ಅಲ್ವಾ. ಒಂದೊಂದೇ ನಿಲ್ತು ಗಾಳಿ, ಒಂದೊಂದೇ ಬೀಳ್ತಾ ಇದೆ. ಅದ್ರ ಮೇಲೆ ನಡೀತಾ ಸೌಂಡು ಕೂಡ ಬರ್ತಾ ಇದೆ. ಸೊ BGS ಸ್ಕೂಲ್ ಹುಡಿಮಾವಳಿ ಯಾರು ಗೊತ್ತು? ಸೊ BGS ಸ್ಕೂಲ್ ಪಕ್ಕದಲ್ಲೇ ಇರುವಂಥ ದೇವಸ್ಥಾನ ಇದು. ಬನ್ನಿ ಒಳಗಡೆ ಹೋಗೋಣ. ಸಾಕಷ್ಟು ದೇವ್ರ ಪುಸ್ತಕಗಳು ನಾವು ಓದೋಕ್ಕಾಗಿರಲ್ಲ, ಹಾಗೆ ತಿಳ್ಕೊಂಡಿರ್ತೀವಿ. ಅದೇ ರೀತಿ ಈ ಚಿತ್ರಣ ಮುಖಾಂತರ ಒಂದು ಕಥೆನೇ ನಾವು ತಿಳ್ಕೊಬಹುದು. ರಾಮಾಯಣ, ಸೀತಾ ಬಗ್ಗೆ, ಆಂಜನೇಯ ಬಗ್ಗೆ, ಸೇತುವೆ ಬಗ್ಗೆ, ರಾಮ ಸೇತುವೆ ಬಗ್ಗೆ ಇಷ್ಟೆಲ್ಲ ತಿಳಿಸ್ಕೊಡುತ್ತೆ ಚಿತ್ರಣ. ನೋಡಿ ಹೇಗಿದೆ, ಎಷ್ಟು ಸೈಲೆಂಟಾಗಿದೆ. ಸೊ ಈ ಕಡೆ ಬಂದು ಗರ್ಭಗುಡಿ ಇದೆ, ಈ ಸೈಡ್ ಬಂದರೆ ಫುಲ್ ಕಂಪ್ಲೀಟ್ ಗುಹೆ. ಚೆನ್ನಾಗಿದೆ ಅಲ್ಲ ನೋಡಿ, ನಾವು ಮುಟ್ಟಿ ಕೂಡ ಫೀಲ್ ಮಾಡ್ಬೋದು. ಇಲ್ಲಿ ಟಚ್ ಅಷ್ಟು ಹತ್ತಿರದಲ್ಲಿದೆ. ಬನ್ನಿ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ. ಇಲ್ಲಿ ಸಿಟ್ಟಿಂಗ್ಸು ಇದೆ, ಕುತ್ಕೋಬೋದು. ಸೊ ಈ ರೀತಿ ಇದೆ. अभिनवनं देस्य सह कुटुम्बानां क्षेमस्थैर्यधैर्यविजयवीर्याविभोगैश्वर्यादीनां उत्तरोत्तरवृद्ध्यर्थं धर्मार्थकाममोक्षाख्यजन्मा कवचनेन मा कठोरान् मा त्रिपुरान्तकान् मा ऋषाङ्कान् मा ऋषभारूढान् मा भस्मोदोलितविग्रहान् मा सामप्रियान् मा सुरमयान् मा त्रैमूर्तये ईश्वरान् मा सर्वयज्ञान् मा परमात्मने मा सोमसूर्याग्निगोचरान् मा विजयन् मा यज्ञमयान् मा सोमान् मा पञ्चवक्त्रान् मा सदाशिवान् मा श्री भवादिशङ्कराभ्यः एकदैव यजमानायुस्तेजो ददाति मृत्युञ्जयाय रुद्राय नीलकण्ठाय शम्भवे हंमृतेशाय शर्वाय महादेवाय ते नमः। कल्याणाद्भुतगात्राय मङ्गलम् रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। प्रपत्नै च धीमहि तन्नो लक्ष्मीं प्रचोदयात्। ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಲಡ್ಡು. ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಹಾಗೆ ಪ್ರದಕ್ಷಿಣೆ ಮಾಡ್ಕೊತಾ ಬಂದಾಗ ಇಲ್ಲಿ ಮುಂದೆನೂ ಕೈ ಮುಗಿದ್ಬಿಟ್ಟು
ನಾನು ವಿಭೂತಿ ಹಚ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೆ. ಸೊ ಸುತ್ತಮುತ್ತ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ಯಾವಾಗೊಂದ್ಸತಿ ಬರ್ತಿರ್ತೀನಲ್ವ, ಬಂದಾಗೆಲ್ಲ ಆ ವಾತಾವರಣನ, ಆ ವೈಬ್ನ ಕಂಪ್ಲೀಟಾಗಿ ಫೀಲ್ ಮಾಡೋದು ಅನ್ನೋದು ನನ್ನ ಒಂದು ಒಪಿನಿಯನು. ಸೊ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಇಲ್ಲಿ ಬಂದಾಗ. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಸುಮಧುರವಾದ ಕಂಠ. ನಾನು ಅಯ್ಯೋ ಪ್ಲೇ ಮಾಡಿಬಿಟ್ಟಿದ್ದಾರೆ, ಹಾಡು ಹಾಕ್ಬಿಟ್ಟಿದ್ದಾರೆ, ಕಾಪಿರೈಟ್ ಆಗಿಬಿಡುತ್ತೆ ಅಂತ ಅಂದ್ಕೊತಿದ್ದೆ. ಬಟ್ ಅದು ಹಾಡಲ್ಲ, ಹಾಕಿರೋ ಅಂದರೆ ಕ್ಯಾಸೆಟ್ ಪ್ಲೇ ಮಾಡಿರೋ ಹಾಡಲ್ಲ, ಒಬ್ಬರು ಭಕ್ತರು ಹಾಡ್ತಿರೋ ಹಾಡು. ಬನ್ನಿ ಕೇಳೋಣ ಹೇಗೆ ಆಡ್ತಿದ್ದಾರೆ, ನೋಡೋಣ ಬನ್ನಿ. ಒಬ್ರು ಹಾಡಾಡ್ತಿದ್ದಾರೆ. ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು ಛತ್ರಂ ಚಾಮರಯೋರ್ಯುಗಂ ವ್ಯಜನಕಂ ಚ ಆದರ್ಶಕಂ ನಿರ್ಮಲಂ ವೀಣಾಭೇರಿ ಮೃದಂಗ ಕಾಹಲಕಲಾ ಗೀತಂ ಚ ನೃತ್ಯಂ ತಥಾ ಸಾಷ್ಟಾಂಗಂ ಪ್ರಣತಿಃ ಸ್ತುತಿರ್ಬಹುವಿಧ ಹೇತತ್ ಸಮಸ್तं ಮಯಾ ಸಂಕಲ್ಪೇನ ಸಮರ್ಪಿತಂ ತವ ವಿಭೋ पूजां गृहाण प्रभो आत्मा त्वं गिरिजामतिः सहचराः प्राणाः शरीरं गृहम् पूजा ते विषयोपभोगरचना निद्रा समाधिस्थितिः सञ्चारः पदयोः प्रदक्षिणविधिः स्तोत्राणि सर्वा गिरो यद्यत् कर्म करोमि तत्तदखिलं शम्भो तवाराधनम् करचरणकृतं वा कायजं कर्मजं वा श्रवणनयनजं वा मानसं वा पराधं विहितमविहितं वा सर्वमेतत् क्षमस्व जय जय करुणाब्धे श्रीमहादेव शम्भो जय जय करुणाब्धे श्रीमहादेव शम्भो. ಓಕೆ, ನಮಸ್ತೆ ಆಂಟಿ. ನಮಸ್ತೆ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಕೃಷ್ಣವೇಣಿ ಅಂತ. Okay. ಇವ್ರು ನನ್ನ ಫ್ರೆಂಡ್ ರೇಖಾ ಅಂತ. Okay. ನಾವಿಬ್ರು ನಮಸ್ತೆ. ಜಕ್ಕೂರಲ್ಲಿದ್ದೀವಿ. ಹಾ, ಹಾ. ಸೆಂಚುರಿ ಲಿನಿಯಾ ಓಕೆ ಜಕ್ಕೂರ್ ಏರೋಡ್ರಮ್ ಹತ್. ಓಕೆ ಓಕೆ ಹಾಂ 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 ಸೊ ಇಲ್ಲಿ ಇವ್ರ ಮನೆ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗೆ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಓಕೆ. ಹಂಗೆ ಸ್ವಾಮಿನ ನೋಡ್ಕೊಂಡು ಹೋಗೋಣ. ಸೇಮ್ ನಾವು ಕೂಡ ಮೀನಾಕ್ಷಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಓಕೆ, ಸೂಪರ್. ಎಷ್ಟು ಚೆನ್ನಾಗಿ ಹಾಡ್ತೀರ, ಎಷ್ಟು ಮಧುರವಾಗಿದೆ ನಿಮ್ಮ ಕಂಠ. ಕೋಗಿಲೆ ಕಂಠ ಇಂಥ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾನು ಯಾವುದೋ ಪ್ಲೇ ಮಾಡಿದಾರೇನೋ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ, ಆಫ್ ಮಾಡಬೇಕು ಅಂದ್ಕೊಂಡೆ. ಬಟ್ ಇಲ್ಲ, ಪ್ಲೇ ಮಾಡಿರೋದಲ್ಲ ಸಾಂಗು. ಸೊ ಆಂಟಿ ಹಾಡ್ತಿರೋದು ಅಷ್ಟು ಚೆನ್ನಾಗಿ ಹಾಡ್ತೀರಿ. ಸರಸ್ವತಿನೇ ಒಲ್ದು ಬಂದಿದ್ದಾರೆ ಅಂತ ಹೇಳ್ಬೋದು. ನೀವು ಹಾಡಿದ್ದು ಹಾಡು ಹೆಸರು? ಇದು ಶಿವಮಾನಸ ಪೂಜಾ ಅಂತ. ಸ್ವಾಮಿನ ಎಲ್ಲ ಮನಸ್ಸನ್ನಲ್ಲೇ ಅವನಿಗೆ ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ಹಾಡು ಹೇಳಿ, ಡಾನ್ಸ್ ಮಾಡಿ, ಎಲ್ಲ ಮಾಡಿ, ಪೂಜೆ ಎಲ್ಲ ಮಾಡಿ, ಕೊನೆಯಲ್ಲಿ ಹೃದಯದಲ್ಲಿ ಸ್ವಾಮಿನ ಅವರು ಪೂರ ಪರಿವಾರನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂಡು, ಕೊನೆಯಲ್ಲಿ ಕೈಯಿಂದ, ಕಾಲಿಂದ, ಮನಸ್ಸಿನಿಂದ ಗೊತ್ತಿದ್ದೋ ಗೊತ್ತಿಲ್ಲದಿದ್ರು ನಾವ್ ಏನೇನ್ ತಪ್ಪು ಮಾಡ್ತೀವಿ ಅದನ್ನೆಲ್ಲ ಕ್ಷಮಿಸು ಅಂತ ನಮಸ್ಕಾರ ಮಾಡ್ಕೊಳ್ಳೋದು. ಇದು ಚಿನ್ಮಯ ಮಿಷನ್ ಅಲ್ಲಿ ನನ್ನ ಮೆಂಬರ್, ನನ್ನ ಮಿಸ್ ಚಂದ್ರಿಕಾ ಮಿಸ್ ಅನ್ನೋರು ಇದನ್ನ ಹೇಳ್ಕೊಟ್ಟಿದ್ರು. ಓ ಸೂಪರ್. ಇಲ್ಲಿರೋ ಅರ್ಚಕರು ಕೂಡ ನೀವು ಹಾಡ್ತಿದ್ರು, ಅವರು ಕೂಡ ಹಾಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕೋರು. ಸೊ ಗೊತ್ತಾಯ್ತು ಅವಾಗ ಫೇಮಸ್ ಸಾಂಗ್ ಏನೇ ಅಂತ. ಸಾಮಾನ್ಯವಾಗಿ ಶಿವನ ಪೂಜೆ ಮಾಡುವಾಗ ಎಲ್ಲರೂ ಹೇಳ್ತಾರೆ ಮಾನಸ ಪೂಜೆ. ಓಕೆ, ಮಾನಸ. ಸೊ ನೀವು ಹಾಡಿದ ಹಾಡಿನ ಅರ್ಥ ಹೀಗಿದೆ. ಓಕೆ. ಸೊ ಚಿನ್ಮಯ ಮಿಷನ್ ನನ್ನ ಫೇವ್ರೆಟ್ ದೇವಸ್ಥಾನ ಡಾಲರ್ಸ್ ಕಾಲೋನಿ ಹತ್ರ ಇರೋದಲ್ವ ನೀವು ಹೇಳ್ತಿರೋದು? ಅಥವಾ ಯಾವ ಚಿನ್ಮಯ ಮಿಷನ್? ಸೇಮ್ ಚಿನ್ಮಯ ಮಿಷನ್ ಮೇನ್ ಇದರಲ್ಲಿದೆ, ಇಂದಿರಾನಗರ್ನಲ್ಲಿದೆ ಕೃಷ್ಣ ದೇವಸ್ಥಾನ. ಇನ್ನೊಂದು JP ನಗರದಲ್ಲಿ ಶ್ರೀಪಾದ ಕ್ಷೇತ್ರ ಅಂತ ಒಂದಿದೆ, ಅಲ್ಲಿ ಶಿವನ ದೇವಸ್ಥಾನ ಇದೆ. ಹಾ, ಚಿನ್ಮಯ ಮಿಷನ್ ಅಂದ್ರೆ ದೊಡ್ಡ ಲಿಂಗ ಇಟ್ಟಿದ್ದಾರೆ ನೋಡಿ ಆಚೆಗಡೆ. ಡಾಲರ್ಸ್ ಕಾಲೋನಿ ಒಂದಿದೆ. ಹಾ, ನಾನು ಅದು ಅನ್ಕೊಂಡೆ ಅಲ್ಲೂ ಆದ್ರೆ ವಿಸಿಟ್ ಮಾಡಿ. ಇವಾಗ ನಮ್ದು ಸ್ವಾಮೀಜಿ ಚಿನ್ಮಯಾನಂದರದ
ಇಯರ್ ರನ್ನಿಂಗ್. ಓ ಇವಾಗ ನಾಳೆ ನಾಡಿದ್ರಲ್ಲಿ ಅದು ಬರ್ತಾ ಇದೆ, ಗುರುದೇವ್ರದ್ದು ಜ್ಯೋತಿ ಬರ್ತಾ ಇದೆ. ನೋಡಿ ನಮ್ಗೊಂದು ಇನ್ಫಾರ್ಮೇಶನ್ ಸಿಕ್ತು. JP ನಗರ್ನಲ್ಲಿ ಇದೆ, ಶ್ರೀಪಾದ ಕ್ಷೇತ್ರ JP ನಗರ್ ಚಿನ್ಮಯ ಮಿಷನ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಓ ಸೂಪರ್. ಓಕೆ ಥ್ಯಾಂಕ್ ಯು. ನಿಮ್ಗೆ ಭೇಟಿಯಾಗಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹೌದು, ತುಂಬ ಜನಕ್ಕೆ ಈ ದೇವಸ್ಥಾನ ಗೊತ್ತಿಲ್ಲ, ಬಟ್ ಸಾಕಷ್ಟು ಜನ ಗೊತ್ತಿದೆ, ಅವ್ರು ಬಂದು ಹೋಗ್ತಾರೆ. ಸೊ ಗೊತ್ತಿಲ್ಲದವ್ರಿಗೆ ಗೊತ್ತು ಮಾಡಿಸೋಣ ಅಂತ. ಸೊ ನೋಡಿದ್ರಲ್ವಾ, ನಾವು ಮೀನಾಕ್ಷಿ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಚುಂಚನಗಿರಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಶಿವಪ್ಪ ಮತ್ತು ರಾಮಲಕ್ಷ್ಮಣ ಸೀತಾ ಆಂಜನೇಯ ಗಣೇಶ ಎಲ್ಲ ದರ್ಶನನೂ ಕೂಡ ನಾವು ಮಾಡಿದ್ವಿ. ನಿಮಗೂ ಕೂಡ ದರ್ಶನ ಮಾಡಿಸ್ಕೊಟ್ವಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲೊಬ್ಬರು ವಿಶೇಷವಾಗಿರೋ ಅಂಥ ವ್ಯಕ್ತಿನೇ ನಮಗೆ ಸಿಕ್ಕಿದ್ರು. ಯಾಕಂತಂದರೆ ಅಷ್ಟು ಸುಮಧುರವಾಗಿತ್ತು ಅವ್ರ ಕಂಠ, ಅಷ್ಟು ಚೆನ್ನಾಗಿ ಹಾಡು ಆಡ್ತಿದ್ದು. ನಾನೇನು ರೇಡಿಯೋ ಕ್ಯಾಸೆಟ್ ಪ್ಲೇ ಆಗಿದೆ ಅಂದ್ಕೊಂಡೆ, ಬಟ್ ಇಲ್ಲ, ಮೇಡಮೇ ಆಡ್ತಾಯಿದ್ದು. ನಾನು ಆಂಟಿ ಅಂತ ಕೇಳಿದೆ ಪ್ರೀತಿಯಿಂದ. ಸೊ ಕೃಷ್ಣವೇಣಿ ಆಂಟಿ ಅಂತ ಅವ್ರ ಹೆಸರು. ತುಂಬಾ ಚೆನ್ನಾಗಿ ಹಾಡಾಡಿದ್ರು. ನೀವೆಲ್ಲರೂ ಕೂಡ ಹಾಡನ್ನ ಕೇಳಿದ್ರಿ. ಸೊ ನನ್ನ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕಂದರೆ ದೇವ್ರ ಹಾಡನ್ನು ಅಷ್ಟು ಚೆನ್ನಾಗಿ ಹಾಡ್ತಾರೆ ನಾವು ಕೇಳಬೇಕು. ನಾವಂತೂ ಹಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಶ್ರವಣ ಮಾಡೋಣ ಅಂತ ಒಂದು ಮನೋಭಾವದಿಂದ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಿಕೊಂಡೆ. ಅಷ್ಟೇ ಅಲ್ಲ, ಅವರು ಕೂಡ ಅವ್ರ ಫ್ರೆಂಡ್ ಒಟ್ಟಿಗೆ ಬಂದರು ಅಂತ ಹೇಳಿದ್ರು ದೇವಸ್ಥಾನಕ್ಕೆ. ನಾನು ಕೂಡ ನನ್ನ ಫ್ರೆಂಡ್ ಗೀತನೊಟ್ಟಿಗೆ ಬಂದೆ ದೇವಸ್ಥಾನಕ್ಕೆ. ಸೊ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇವತ್ತಿಗೆ ಎರಡು ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ಟು ಬಂದ್ವಿ, ದರ್ಶನ ಮಾಡ್ಕೊಂಡ್ವಿ, ಮತ್ತು ಪ್ರಸಾದನ ಕೂಡ ತಿಂದ್ವಿ. ಅಷ್ಟೇ ಅಲ್ಲ, ಇಲ್ಲೊಬ್ಬರು ಹುಟ್ಟುಹಬ್ಬ ಕೂಡ ಅವ್ರ ದೇವ್ರ ಹತ್ರ ಬಂದು ದೇವ್ರ ಆಶೀರ್ವಾದ ತೊಗೊಂಡು ನಮಗೆ ಸ್ವೀಟು ಕೂಡ ಹಂಚಿದ್ರು. ಸೊ ಅದು ಒಂದು ವಿಶೇಷ ಅಂತ ಹೇಳ್ಬೋದು. ಮತ್ತು ನಾವು ಹೇಳಿದ್ವಿ, ಆಂಟಿ ನಿಮ್ಮನ್ನ ಭೇಟಿಯಾಗಿ ನಮ್ಗೆ ಖುಷಿ ಆಯಿತು, ಇಷ್ಟು ಒಳ್ಳೆ ಹಾಡಾಡಿದ್ರಿ ಅಂತ. ಅವರು ಅಯ್ಯೋ ನಿಮ್ಮನ್ನು ಭೇಟಿಯಾಗಿ ನಮ್ಗೆ ತುಂಬ ಖುಷಿ ಆಯಿತು, ಇಷ್ಟೆಲ್ಲ ದೇವಾಲಯಗಳನ್ನೆಲ್ಲ ನೀವು ನಿಮ್ಮ ಚಾನಲಲ್ಲಿ ಮುಖಾಂತರ ಎಲ್ಲರಿಗೂ ತೋರಿಸ್ಕೊಡ್ತಿದ್ದೀರಾ, ದರ್ಶನ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರು. ನೆಕ್ಸ್ಟು ನಿಮ್ಮ ಚಾನಲ್ ನೋಡ್ಕೊಂಡು ಆ ದೇವಾಲಯಗಳಿಗೆಲ್ಲ ವಿಸಿಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದು ನನಗೆ ತುಂಬಾ ಖುಷಿ ಆಯಿತು, ಮನ ತುಂಬಿ ಬಂದಷ್ಟು ಖುಷಿ ಆಯಿತು ನನಗೆ. ಸೊ ಓಕೆ, ಹೀಗಿತ್ತು ಇವತ್ತಿನ ವ್ಲಾಗು. ಇಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. Thank you for watching Deepa Rais YouTube channel. Please do like, share, subscribe to my channel. Do not forget to comment to my WhatsApp number 9916337773 ಗೆ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಈಗ ಎಂಟ್ರಿ ಆದ್ವಿ ಐಸ್ ಕ್ರೀಮ್ ಪಾರ್ಲರ್ ಒಳಗಡೆ. ಸೊ ಬನ್ನಿ ಮಾತಾಡ್ಸೋಣ ಇಲ್ಲಿ. ಹಾಯ್, ಯೋರ್ ನೇಮ್? ಅಮೂಲ್ಯ ಚಟ್ಮಾ. ಓಕೆ, ज़रा जोर से. ಅಮೂಲ್ಯ ಚಟ್ಮಾ. ಓಕೆ, ಸೂಪರ್ ನೇಮ್. ಹಬ್ಬಾ, ಎಷ್ಟು ಬಿಸಿಲಿತ್ತು ಅಂತಂದರೆ ನಮಗೆ ಒಳ್ಳೆ ದೇವ ದರ್ಶನ ಆಯಿತು. ದೇವಸ್ಥಾನ ಒಳಗಡೆ ತಂಪಾಗೇ ಇತ್ತು, ಒಳ್ಳೆ ವಾತಾವರಣ, ಭಕ್ತಿಯಿಂದ ದೇವರಲ್ಲಿ ಮನಸ್ಸು ಕೊಟ್ಟು ಪ್ರಾರ್ಥಿಸೋಕ್ಕೆ ಒಂದು ಸುಂದರವಾದ ವಾತಾವರಣ ಅಂತ ಹೇಳ್ಬೋದು. ತುಂಬಾ ಬಿಸಿಲಿದೆ ಕಾರಣ ನಾನು ಗೀತಾ ಬಂದು ಇಲ್ಲಿ ಒಂದು ಐಸ್ ಕ್ರೀಮ್ ಶಾಪ್ ಕಾಣಿಸಿದೆ, ಬನ್ನಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ಬಾಸ್ಕಿನ್ ರಾಬಿನ್ಸ್ ಅವ್ರದ್ದು ಐಸ್ ಕ್ರೀಮ್ ಶಾಪು ಅರಕೆರೆಲ್ಲ ಇರುವಂಥದ್ದು. ಅಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಪ್ಲಸ್ ಸಿಟ್ಟಿಂಗ್ ಅಂತೂ ವಾವ್ ಬ್ಯೂಟಿಫುಲ್ ಆಗಿತ್ತು. ಸೊ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ನಾವು ಐಸ್ ಕ್ರೀಮ್ನ ಎಂಜಾಯ್ ಮಾಡ್ಬೋದಾಗಿತ್ತು. ಅದಕ್ಕೋಸ್ಕರ ಅಲ್ಲಿ ಸ್ಟಾಪ್ ಮಾಡಿದ್ವಿ ನಾವು. ಸೊ ಇಲ್ಲಿ ಇವತ್ತು ನಾವಿಬ್ಬರೇ ಅಂತ ಹೇಳ್ಬೋದು ಸ್ಪೆಷಲ್ ಆಗಿ. ಸೊ ಆರಾಮಾಗಿ ಯಾರು ಡಿಸ್ಟರ್ಬೆನ್ಸ್ ಇಲ್ದ್ರೆ ನಾನು ಗೀತಾ ಇವತ್ತು ಹೇಗೆ ನಡೀತು, ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ಹೇಗೆ ನಾವು ಮಾಡೋದು, ಯಾವ ದೇವಸ್ಥಾನಗಳಿಗೆ ಹೋಗೋದು ಅಂತೆಲ್ಲ ಈ ರೀತಿಯಾಗಿ ಸಾಕಷ್ಟು ನಾವು ಮಾತಾಡಿಕೊಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಐಸ್ ಕ್ರೀಮ್ ಕೇಕ್ಸು ಮತ್ತು ಸಾಕಷ್ಟು ವೆರೈಟೀಸೇ ಇತ್ತು ಅಂತ ಹೇಳ್ಬೋದು. ಸೊ ದೇವಸ್ಥಾನ ಮುಗಿಸ್ಕೊಂಡು ಆನ್ ದ ವೇ ಮನೆಗೆ ಹೋಗ್ಬೇಕಂದ್ರೆ ಏನಾದ್ರು ತಿನ್ನೋಣ ಅನಿಸ್ತು. ಬಿಸಿಲಿಗೆ ತಣ್ಣಗೆ ತಿನ್ನೋಣ ಅನ್ನಿಸ್ತು. ಅದಕ್ಕೆ ನೋಡಿ ವೆನಿಲಾ ತೊಗೊಂಡಿದ್ದೀವಿ ಇದ್ರೂ. ಸೊ ಪ್ಲೇನಾಗಿ ಅಂದರೆ ನನಗೆ ಇಷ್ಟ ಆಗೋದೇ ವೆನಿಲಾ. ಸೊ ನಿಮಗೆ ಅದಿಷ್ಟ ಐಸ್ ಕ್ರೀಮಲ್ಲಿ ವೆನಿಲಾ ಬಿಟ್ಟು ಬಟರ್ಸ್ಕಾಚ್ ಇಷ್ಟ. ಓಕೆ, ನಾನು ಜಾಸ್ತಿ ತಿನ್ನೋದು ವೆನಿಲಾನೇ. ಅದು ಬಿಟ್ಟು ತಿಂತೀನಿ ಅಂದರೆ ಟೆಂಡರ್ ಕೊಕೊನೆಟ್ ನ್ಯಾಚುರಲ್ಸಲ್ಲಿ, ಅದು ಬಿಟ್ಟು ಸೀತಾಫಲ ಐಸ್ ಕ್ರೀಮ್ ತಿಂತೀನಿ. ಸೊ ಆ ಥರ. ನೀವು ನ್ಯಾಚುರಲ್ಸಲ್ಲಿ ವೆನಿಲಾ, ಬಟರ್ಸ್ಕಾಚ್ ಅಷ್ಟೇ, ಬೇರೆ ಯಾವುದು ಇಷ್ಟ? ನ್ಯಾಚುರಲ್ಸಲ್ಲಿ ಇರುತ್ತೆ ಅಲ್ವಾ, ಟೆಂಡರ್ ಕೊಕೊನೆಟ್ ಆ ಥರದ್ದೆಲ್ಲ. ಓಕೆ, ಸೂಪರ್. ಸೊ ನಾವೀಗ ಬಂದಿರೋದು ಅರಕೆರೆ ಇರುವಂಥ ಬಾಸ್ಕಿನ್ ರಾಬಿನ್ಸ್ ಬಂದಿದ್ದೀವಿ ನಾವು ಐಸ್ ಕ್ರೀಮ್ ತಿನ್ನೋದಕ್ಕೆ. ಓಕೆ, ಈಗ ಐಸ್ ಕ್ರೀಮ್ ಎಂಜಾಯ್ ಮಾಡ್ತೀವಿ ನಾವು. ಮತ್ತೆ ಸಿಗೋಣ, ಬಾಯ್ ಬಾಯ್. ಓಕೆ, ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ. सब्सक्राइब करना दीपा राय यूट्यूब चैनल वैसे फर्स्ट टाइम बोल क्या बोलना है? सब्सक्राइब करना दीपा रॉय का चैनल, दीपा रॉय यूट्यूब चैनल।